ಕ್ವಿಂಟಾಲ್ಗೆ 1,500 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ಶಿವಲಿಂಗೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಹೇಳಿಕೆ ಕುಡಿತಾ ಇಲ್ಲ ಕುಡಿತಾ ಇಲ್ಲ. ಇವತ್ತು ಬರಗಾಲ ಇದೆ, ಬೆಲೆ ಏರಿಕೆ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ನಿಮಗೆ ಹಣ ಕೊಟ್ಟರೆ ಆ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದಿದೆಯಲ್ಲ, ವೈಪರಿಸ್ಕೊತಾ ಇದ್ದಾರಲ್ಲ, ಇದು ಸರಿನಾ? ಆ ಜೆಡಿಎಸ್ ನವರೇ ಸೇರ್ಕೊಂಡಿರಲ್ಲ, ಇದು ಸರಿನಾ? ಆ ಜೆಡಿಎಸ್ ನವರಿಗೆ ಬಿಜೆಪಿಯವರಿಗೆ ತಕ್ಕ ಪಾಠವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಪಾಠ ಕಲಿಸಬೇಕು. ಮಾಡ್ತೀರಲ್ಲ ಪಾಠ ಕಲಿಸಬೇಕು. ಆಮೇಲೆ ಕೊನೆಯದಾಗಿ 2 ಪಂಚಾಯತಿಗಳಿದೆ. ಇದನ್ನ ಪಟ್ಟಣ ಪಂಚಾಯತಿ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಆದ್ರೆ ನಾನು ಈ ವರ್ಷ ಘೋಷಣೆ ಮಾಡಕ್ಕಾಗಲಿಲ್ಲ. ಮುಂದಿನ ವರ್ಷ ಈ 2 ಪಂಚಾಯತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯತಿ ಮಾಡ್ಕೊಡ್ತೇವೆ ಅಂತಕ್ಕಂಥ ಮಾತುಗಳು ಬಹಳ ಒತ್ತಾಯ ಮಾಡಿದ್ರು. ಈಗಲೇ ಮಾಡಿ ಸರ್, ಈಗಲೇ ಸಿಕ್ಕರಿಗೆ ಬೇಕಾದಷ್ಟು ಮಾಡ್ಕೊಂಡಿದ್ದೀನಪ್ಪ ಶಿವಲಿಂಗೇಗೌಡ, ಈ ವರ್ಷ ಬೇಡ ಮುಂದಿನ ವರ್ಷ ಮಾಡ್ಕೊಳ್ಳೋಣ ಅಂತಂದ್ಮೇಲೆ ಸುಮ್ಮನಾದ್ರು. ಈಗ ನಾನು ಹೇಳ್ತೀನಿ, ಇಲ್ಲಿ ಬಾಣಾವರದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷ 2 ಪಂಚಾಯತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯತಿಯಾಗಿ ಮಾಡ್ತೇನೆ. ಆಗೋದ ಶಿವಲಿಂಗೇಗೌಡರು ಈ ಕ್ಷೇತ್ರದ ಶಾಸಕರಾದ ಮೇಲೆ ಎಲ್ಲ ಸರ್ವತೋಮುಖ ಅರಸೀಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಬಹುಶಃ ಜನರ ಪರವಾಗಿ, ಕ್ರಿಯಾಶೀಲವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಗಲಾಟೆ ಮಾಡೋದು. ಕೊಬ್ಬರಿ ಬೆಲೆ ನಾನು ಇವತ್ತು ಒಂದು ಕ್ವಿಂಟಾಲ್ಗೆ 1,500 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ಶಿವಲಿಂಗೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಹೇಳಿಕೆ ಮಾಡಿದ್ದಾರೆ. ನಾವು 1,500 ರೂಪಾಯಿ ಅವರೆಷ್ಟು 12,000 ಕೊಡ್ತಾ ಇದ್ದಾರೆ. ಇದು ಅವರು ಕರ್ತವ್ಯ. ಕೇಂದ್ರ ಸರ್ಕಾರ MSP ರೇಟ್ನಲ್ಲಿ ಕೊಂಡ್ಕೋಬೇಕಾಗಿರೋದು ಅವ್ರ ಕರ್ತವ್ಯ. ಆದರೂ ಕೂಡ ಅದು ಕಡಿಮೆಯಾಗಿದೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಕ್ವಿಂಟಾಲ್ ಕೊಬ್ಬರಿಗೆ 1,500 ರೂಪಾಯಿ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಆಗಬೇಕಾದ್ರೆ ಅಸೆಂಬ್ಲಿನಲ್ಲಿ 2 ಬಾರಿ ನಮ್ಮ ಮಂತ್ರಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ನಾವು 1,500 ರೂಪಾಯಿನ ಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ದೇವೆ. ಸೊ ನಾವು ಈಗ ಬರಗಾಲದಲ್ಲಿ ಅನೇಕ ಕೆಲಸಗಳು ಸುಮಾರು 33,9,000 ರೈತರಿಗೆ ನಾವು ತಾತ್ಕಾಲಿಕವಾಗಿ 2,000 ರೂಪಾಯಿವರೆಗೆ 628 ಕೋಟಿ ರೂಪಾಯಿಗಳು ಪರಿಹಾರವಾಗಿ ಕೊಟ್ಟಿದ್ದೇವೆ. 9,000 ರೈತರಿಗೆ 628 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಇವತ್ತವರೆಗೆ ನಾವು 2010-2023 ಅವ್ರು ಕೇಳಿದ್ರು ಮೆಮೊರಾಂಡಮ್ ಕೊಟ್ಟು, ಮತ್ತೆ 2ನೇ ಮೆಮೊರಾಂಡಮ್ 16-11-2023 ಕೊಟ್ಟು 1,791 ಕೋಟಿ ರೂಪಾಯಿ ಮೊದಲನೇ ಮೆಮೊರಾಂಡಮ್ ನಲ್ಲಿ 18,171 ರೂಪಾಯಿ 171
ಅವರಿಗೆ ಬರಗಾಲಕ್ಕೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಹೇಳಿದ್ರೆ ಬಿಜೆಪಿ ಮೈಪರಿಸ್ಕೊತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ ಜೆಡಿಎಸ್ ನಾವು ನಿಂತ್ಕೊಳ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿ ನಮಗೆ ಘೋಷಣೆ ಮಾಡಿಲ್ಲ. ಯಾರ್ಯಾರು ಕೂಡ ರಾಜಣ್ಣ ಅವರ ನೇತೃತ್ವದಲ್ಲಿ, ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಎಲ್ಲ ಹಾಸನದ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ ಮರೆತು ಒಳ್ಳೆಯ ವಾತಾವರಣ ಇದೆ. ಹಾಸನದಲ್ಲಿ ಒಳ್ಳೆಯ ವಾತಾವರಣ ಇದೆ. ದಯಮಾಡಿ ಇದನ್ನು ಉಪಯೋಗಿಸಿಕೊಂಡು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡ್ಬೇಕು, ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಇವತ್ತು ಶಿವಲಿಂಗೇಗೌಡರಿಗೆ ಮತ್ತು ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.